ನಮಸ್ಕಾರ. ಈಗ ಒಂದು ಫಾರ್ಮ್ ಹೌಸ್ ತೋರಿಸ್ತಾ ಇದ್ದೀನಿ. 3 ಎಕರೆ 2 ಗುಂಟೆ ಮೈಸೂರು ಸಿಟಿ ಸೆಂಟ್ರಿಂದ 57 ಕಿಲೋಮೀಟ್ರ್ ಆಗ್ಬೋದು. ಇದು ಚಾಮರಾಜನಗರ ಸೈಡ್. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಕ್ವಾಲಿಟಿ ಮೆಟೀರಿಯಲ್ಲು ಪ್ರತಿಯೊಂದು ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಇದು ಏನೇನಿದೆ ನಾನು ಹೇಳ್ತಾ ಇದ್ದೀನಿ. ಈಗ 2 ಮನೆ ಇದೆ. ಒಂದು ನೆಂಟರು ಬಂದರೆ RCC ಮನೆ, ಮತ್ತು ಒಂದು ಫ್ಯಾಮ್ಲಿಗೆ ಒಂದು RCC ಮನೆ. 33 ಚೆನ್ನಾಗಿ ಫಲ ಕೊಡ್ತಾರೆ ಅಂಥದ್ದು ದೊಡ್ಡ ಮಾವಿನ ಮರ ಇದೆ, 33 ಇದೆ. ತೆಂಗು ಕನಿಷ್ಠ ಒಂದು 26ರಿಂದ 27 ವರ್ಷ ಆಗಿರ್ಬೋದು. ಆ ಥರದ್ದು 210 ಮರ ಇದೆ. ಫಲ ಚೆನ್ನಾಗಿ ಕೊಡ್ತಾಯಿದೆ, ಅದರಲ್ಲೂ ಇನ್ಕಮ್ ಚೆನ್ನಾಗಿದೆ. ಮತ್ತು ಸಪೋಟ ಮರ ಇದೆಯಲ್ಲ, ಭಾಳ ದೊಡ್ಡದಿದೆ. ಅದನ್ನು ಸುಮಾರು ಕನಿಷ್ಠ ಒಂದು 25 ವರ್ಷದ ಇರ್ಬೋದು. ಫಸಲು ಚೆನ್ನಾಗಿ ಬರ್ತಾಯಿದೆ. ಲೆಮನ್, ನಿಂಬೆ ಅದೊಂದು 10 ಇದೆ, ಅದನ್ನು ಚೆನ್ನಾಗಿ ಫಲ ಕೊಡ್ತಾರಂತದೆ. ಮತ್ತು ಸ್ಯಾಂಡ್ಲ್ವುಡ್ ಗಿಡ ಇದೆಯಲ್ಲ, 1 ವರ್ಷ ಹಳೆಯದು, 80 ಹಾಕಿದ್ದಾರೆ. ಶ್ರೀಗಂಧ ಹಾಕಿರೋದು. 30 ಹಸು ಇದೆ, ಎಲ್ಲ ಚೆನ್ನಾಗಿ ಹಾಲು ಕೊಡ್ತಾ ಇರೋಂಥದ್ದು. HF 28 ಇದೆ. ಒಂದು 2 ಗಿರ್ ಇದೆ. 200 ಲೀಟ್ರ್ ಡೈಲಿ ಹಾಲು ಬರ್ತಾಯಿದೆ. 200 ಲೀಟ್ರ್ ಪ್ರತಿದಿನ. 3.5 ಕೋಟಿ ಇದರದ್ದು ಬೆಲೆ ಹೇಳ್ತಾಯಿದ್ದಾರೆ. ಮತ್ತು ಇದೆಲ್ಲ ಅಲ್ಲೇ ಡೈರಿಗೆ ಹಾಕ್ಬಿಡೋದವರು. ಇನ್ಕಮ್ ನಾನು ಕೇಳಿದ್ದೀನಿ ಅವ್ರಿಗೆ. ಅವರು ಇನ್ಕಮ್ ಅಂದಿದ್ದಾರೆ 25 ಲಾಖ್ ಪರ್ ಆ್ಯನಮ್ ಇನ್ಕಮ್ ಆಯ್ತದೆ ಹಂಗಂತ ಹೇಳ್ತಾ ಇದ್ದಾರೆ. ಈಗ ಮಿಕ್ಕಿದ್ದು ನಾನು ವಿಡಿಯೋ ಮಾಡಿದ್ದೀನಿ, ನೋಡಿ ಏನಾರ ಒಪ್ಪಿಗೆ ಆಯಿತು ಅಂತಂದರೆ ಬನ್ನಿ, ಡೈರೆಕ್ಟ್ ಓನರ್ಗೆ ಮಾತಾಡ್ತೀನಿ. ನಮ್ಮ ಹತ್ರ ಬರಬೇಕು ಅಂದರೆ ಫ್ಯಾಮ್ಲಿ ಸಮೇತನೇ ಬರಬೇಕು. ನಾನು ಓನರ್ಗೂ ಡೈರೆಕ್ಟ್ ನೀವು ಬಂದಾಗ ಕರೆಸಿರ್ತೀನಿ. ಓಕೆ ಆಯಿತು ಅಂತಂದರೆ ಓನರ್ ಬರ್ತಾನೆ. ಇವತ್ತಂದರೆ ಇವತ್ತು ರಿಜಿಸ್ಟರ್ ಆಯ್ತದೆ, ಆ ಥರ ಇದೆ ಡಾಕ್ಯುಮೆಂಟ್. ಇವರೆಲ್ಲ ಅಫಿಷಿಯಲ್ ಜನ. ಈಗ ನಾನು ಏನೇನು ಇದರಲ್ಲಿ ಡೀಟೇಲ್ ಹೇಳಿದ್ದೀನಿ, ಓನರ್ ಏನು ಹೇಳಿದ್ದಾರೆ ಆ್ಯಸ್ ಇಟ್ ಈಸ್ ಜೆರಾಕ್ಸ್ ಕಾಪಿ ಥರ ಹೇಳ್ತಾ ಇರೋದು ನಾನು. ಮತ್ತು ರೇಟು ಅಷ್ಟೇ, ಅವ್ರು ಎಷ್ಟು ಹೇಳಿದ್ದಾರೆ ಅಷ್ಟೇ ಹೇಳ್ತಾ ಇರೋದು. ಡೈರೆಕ್ಟ್ ನೆಗೋಷಿಯಬಲ್ ಅವರಿಂದನೇ ಮಾಡಬೇಕು. ಸುಮಾರು ಜನ ಕೇಳ್ತಾರೆ ಎಷ್ಟಿಗೆ ನೆಗೋಷಿಯಬಲ್, ನನಗೆ ಕೇಳ್ತಾರೆ. ನಾನು ಹೇಳೋಕ್ಕೆ ಯಾರು? ಅದಕ್ಕೆ ಡೈರೆಕ್ಟಾಗಿ ಬನ್ನಿ, ಫ್ಯಾಮ್ಲಿ ಸಮೇತ ಬನ್ನಿ. ಒಬ್ಬೊಬ್ಬರು ಬಂದು ಸುಮ್ಮನೆ ರೌಂಡ್ ಹೊಡ್ಕೊಂಡು ಬರೋದು ಅದೆಲ್ಲ ನನಗೆ ಆದತ್ತು ತೋರ್ಸೋಕ್ಕಾಗಲ್ಲ. ಯಾಕಂದರೆ ದೂರ ಇರ್ತಿದೆ, ಪದೇ ನನಗೂ ತಿರುಗಾಡೋಕ್ಕಾಗಲ್ಲ. ಓನರೂ ಅಷ್ಟೇ ಬೇರೆ ಕಡೆ ಇರ್ತಾರೆ, ಅವ್ರು ಅಲ್ಲಿಂದ ಬರಬೇಕು. ಸುಮಾರು 200 ಕಿಲೋಮೀಟ್ರಿಂದ ಅವರು ಬರಬೇಕು. ಇದೆಲ್ಲ ಆಗಬಾರ್ದು. ಬಂದರೆ ಕರೆಕ್ಟಾಗಿ ತಗೊಳ್ಳೋ ನಿಯತ್ತಿಂದ ಬಂದರೆ ನಾನು ಏನಿದೆ ಕರೆಕ್ಟಾಗಿ ನಾನು ಹೇಳಿದ್ದೀನಿ, ಅದೇ ಥರ ಇರೋದು ಇದು. ಮತ್ತು ಇದರಲ್ಲಿ ಇನ್ನೊಂದು ಮರೆತುಬಿಟ್ಟಿದೆ, ಕಾವೇರಿ ನೀರು 24 ಅವರ್ಸು ಇಲ್ಲಿ ಬರ್ತಾಯಿದೆ. 24 ಅವರ್ಸ್ ಅಂದರೆ ಟ್ಯಾಂಕ್ ಮಾಡಿದ್ದಾರೆ ಕಾವೇರಿ. ಇದಕ್ಕೆ ಪಂಚಾಯಿತಿಯಿಂದ ಇವರಿಗೆ ಇದು ಸಿಕ್ಕಿರೋದು, ಅನುಮತಿ ಸಿಕ್ಕಿರೋದು. ಪಂಚಾಯಿತಿ ಟ್ಯಾಕ್ಸ್ ಕಟ್ತದೆ, ಅದರಿಂದ ಕಾವೇರಿ ವಾಟರ್ ಬರ್ತಾಯಿದೆ. ಮತ್ತು 24 ಅವರ್ಸ್ ನಿರಂತರ ಜ್ಯೋತಿ ಕರೆಂಟ್ ಇದೆಯಲ್ಲ, ಅದೂ ಬರ್ತಾಯಿದೆ. ಮತ್ತು ಒಂದು ಜನ್ರೇಟ್ರ್ ಇದೆ ದೊಡ್ಡದು. ಇದರಲ್ಲಿ ಜನ್ರೇಟರ್ ತೋರಿಸಿದ್ದೀನಿ ಇಲ್ವಾ, ಬಟ್ ಜನ್ರೇಟ್ರು ಇದೆ. ಆಮೇಲೆ ಮನೆಗಳಿದೆ, ಆಮೇಲೆ ಓಪನ್ ಥಿಯೇಟ್ರ್ ಇದೆ, ಆಮೇಲೆ ಓಪನ್ ಕಿಚನ್ ಇದೆ. ಎಲ್ಲನೂ ವೀಡಿಯೋ ಮಾಡಿಲ್ಲ ನಾನು, ಸ್ವಲ್ಪ ಬಿಟ್ಬಿಟ್ಟಿದ್ದೀನಿ 2-3 ಐಟಮು. ಅದು ಇನ್ನೊಂದು ವೀಡಿಯೋಲಿ ಬೇಕಾದ್ರೆ ತೋರಿಸ್ತೀನಿ. ನೋಡಿದ್ದು ಚೆನ್ನಾಗಿದೆ. ಇದು ಮೇಂಟೆನೆನ್ಸು ಚೆನ್ನಾಗಿ ಮಾಡಿದ್ದಾರೆ. ಜನರಲ್ ಕ್ಯಾಟಗಿರಿ ಮತ್ತು ವಿದ್ಯಾವಂತರು, ಬ್ರಾಹ್ಮಿಣ್ಸ್ ಇವರು. ಅದಕ್ಕೆ ತಗೊಂಡಾಗಲೇ ಇವರು ಡಾಕ್ಯುಮೆಂಟ್ ನೋಡಿಬಿಟ್ಟೆ ತಗೊಂಡಿರೋದು. ಪ್ರಾಪರ್ಟೀಸ್ ಇನ್ ಮೈಸೂರು ನೋಡಿ. ಇದು 3 ಎಕರೆ 2 ಗುಂಟೆ ಕಂಪ್ಲೀಟ್ ಡೆವಲಪ್ಡ್ ಫಾರ್ಮ್ ಹೌಸು. ಇದು ಎದುರುಗಡೆ ಕಾಣ್ತಾ ಇರೋದು ಓಪನ್ ಥಿಯೇಟ್ರ್. ಇದು ಮುಂದ್ಗಡೆ ಕಾಣ್ತಾ ಇರೋದು ಓಪನ್ ಕಿಚನ್. ಪಾರ್ಟಿ ಏನಾರು ಮಾಡಿದಾಗ ಈ ಪಾರ್ಟಿ ಮಾಡ್ಕೊಳ್ಳೋದಕ್ಕೆ ಸಪ್ರೇಟಾಗಿ ಒಂದು ಕಿಚನ್ ಮಾಡಿದ್ದಾರೆ. ಇನ್ನೊಂದು ಗೆಸ್ಟ್ ಹೌಸ್ ಇದೆ, ಒಂದು ಓನರ್ ಇರೋಕ್ಕೆ ಒಂದು ಹೌಸ್ ಇದೆ, ಅದು ಬೇರೆ ಸಪ್ರೇಟ್. ನೋಡಿ, ಇದು ಗೆಸ್ಟ್ ಹೌಸ್. ಇದು RCC ಮನೆನೇ ಇದು.
ಈ ಗೆಸ್ಟ್ ಹೌಸ್ ಒಳಗಡೆ ಎಂಟ್ರಾಗಿದ್ದೀನಿ. ನೋಡಿ, ಈ ಥರ ಫರ್ನಿಷ್ಡ್ ಎಲ್ಲ ಮಾಡಿದ್ದಾರೆ. RCC ಮನೆ. ಇದು ಮೈಸೂರು ಸಿಟಿ ಸೆಂಟ್ರಿಂದ 54-55 ಕಿಲೋಮೀಟ್ರ್ ಬರ್ಬೋದು. ನೋಡಿ, ಕಂಪ್ಲೀಟ್ ಬೆಡ್, ಸ್ಕ್ರೀನ್, TV ಕ್ಯಾಬಿನೆಟ್, ಪ್ರತಿಯೊಂದು ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ವಾಶ್ ಬೇಸಿನ್, ಅಟ್ಯಾಚ್ ಬಾತ್ರೂಮಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಮಾಡಿದ್ದಾರೆ. ಈ ಫಾರ್ಮ್ ಹೌಸಲ್ಲಿ ಕಾವೇರಿ ನೀರು ಬರ್ತದೆ. ಕಾವೇರಿ ನೀರದೇ ಒಂದು ಸಪ್ರೇಟಾಗಿ ಟ್ಯಾಂಕ್ಗೆ ಮಾಡ್ಕೊಂಡಿದ್ದಾರೆ. ಅದು ಪಂಚಾಯಿತಿ ಆದೇಶದಿಂದ ಬರ್ತಾ ಇರೋದು ನೀರದು. ಯಾಕಂದರೆ ಟ್ಯಾಕ್ಸ್ ಕಟ್ತಾರೆ ಇವರು ಗೌರ್ಮೆಂಟ್ಗೆ, ಪಂಚಾಯಿತಿಯವರಿಗೆ. ಅದಕ್ಕೋಸ್ಕರ ಕಾವೇರಿ ನೀರು ಕೊಡ್ತಾಯಿದ್ದಾರೆ ಇವ್ರಿಗೆ. ನೋಡಿ, ಇದರಲ್ಲಿ ಏನೇನು ಮರ ಹಾಕಿ ಬೆಳೆಸಿದ್ದಾರೆ ಅಂತ ಅದನ್ನು ಹೇಳ್ತೀನಿ. 2 ಬೋರ್ವೆಲ್ ಇದೆ, 2 ನೀರು ಚೆನ್ನಾಗಿರೋಂಥದ್ದೇ. ನೋಡಿ, ಈ ತೆಂಗಿನ ಮರ ಇದೆಲ್ಲ 210 ಇದೆ. ಸಪೋಟ 80 ಇದೆ, ದೊಡ್ಡದು. ಮಾವು 33. ನೋಡಿ, ಇದು ಮನೆ ಮೇಲ್ಗಡೆ RCC ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇರೋದು. ಮತ್ತು ಓಪನ್ ಥಿಯೇಟ್ರ್ ಕಡೆ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಎದುರುಗಡೆ ಕಾಣ್ತಲ್ಲ ಬಿಲ್ಡಿಂಗ್, ಇದೆಲ್ಲ ದನದ ಕೊಟ್ಟಿಗೆ ಸಪ್ರೇಟಾಗಿ, ಇನ್ನೊಂದು ದನದ ಕೊಟ್ಟಿಗೆ ಬೇರೆ ಸಪ್ರೇಟಾಗಿದೆ. ಅದು ಡೇ ಟೈಮಲ್ಲಿ ಕೂಡಾಕೋದು, ಇದು ನೈಟಲ್ಲಿ ಕೂಡಾಗ ಕೆಲಸ. ನೋಡಿ, ಗೆಸ್ಟ್ ಹೌಸ್ ಕಡೆಯಿಂದ ಓನರ್ ಇರಲ್ಲ, ಆ ಮನೆಗೆ ಬಂದಿದ್ದೀನಿ ಈಗ. ಆವಾಗಲೂ ತೋರಿಸಿದ್ದೀನಿ ಗೆಸ್ಟ್ ಹೌಸ್. ಈಗ ಓನರ್ ಇರ್ತಾರಲ್ಲ, ಆ ಹೌಸ್ ಇದೆ. ಇದನ್ನು RCC ಇದೆ. ನೋಡಿ, ಇದು ಬೆಡ್ರೂಮ್ ಅವ್ರದ್ದು. ಆಮೇಲೆ ಜನ್ರೇಟ್ರು ಇದೆ ಇದರಲ್ಲಿ, ಅದನ್ನು ತೋರಿಸ್ತೀನಿ. ನೋಡಿ, ಅಟ್ಯಾಚ್ ಬಾತ್ರೂಮ್ ಇದು. ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ಇದರದ್ದು ಕಂಪ್ಲೀಟ್ ಡಾಕ್ಯುಮೆಂಟ್ ಲೀಗಲ್ ಸಮೇತ ಇರೋದು. ನೋಡಿ, ಇದು ಓಪನ್ ಥಿಯೇಟ್ರ್. ಇದು ಫ್ಯಾಮ್ಲಿ ಎಷ್ಟೇ ನೆಂಟರು ಬಂದ್ರೂ ಇಲ್ಲಿ ಕೂತ್ಕೊಂಡು ಏನೈತೆ ಅದು ಪ್ರೋಗ್ರಾಮ್ಸ್ ಮಾಡಿದ್ರೆ ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ನೋಡಿ, ರೈಟ್ ಸೈಡಲ್ಲಿ ಇರೋದು ಓನರ್ ಮನೆ, ಲೆಫ್ಟ್ ಸೈಡಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಅದು ಗೆಸ್ಟ್ ಹೌಸ್. ಈ ರೈಟ್ ಸೈಡಲ್ಲಿ ಒಂದು ದೊಡ್ಡ ಡೋರ್ ಕಾಣ್ತಾ ಇದ್ದಿಲ್ಲ, ಅದು ಜನರೇಟರ್ ರೂಮು. ಇದು ದನದ ಕೊಟ್ಟಿಗೆ. ಈ ಚಳಿ ಟೈಮಲ್ಲಿ ಎಲ್ಲ ಬಂದರೆ ಇಲ್ಲಿ ಕೂಡಾಕ್ತಾರೆ. ಮಾಮೂಲಿ ಟೈಮಲ್ಲಿ ಬಂದರೆ, ಬೇಸಿಗೆ ಟೈಮಲ್ಲಿ ಬಂದರೆ ಅದೇ ಬೇರೆ ಇನ್ನೊಂದು ಸಪ್ರೇಟಾಗಿ ಅದು ತೋರಿಸಿ ನೆಕ್ಸ್ಟ್. ನೋಡಿ, ಮಣ್ಣು ಈ ಥರ ಕೆಮ್ಮಣ್ಣು. ನೋಡಿ, ಹಸುಗಳು 30 ಹಸು ಇದೆ. 28 HF, 2 ಗಿರ್ ಹಸು ಸಾಕಿದ್ದಾರೆ. ನೋಡಿ, ಇದೇ ಅದರದ್ದು ಸಮ್ಮರಲ್ಲಿ ಕಟ್ಟಾರಲ್ಲ, ಆ ಥರದ್ದು ದನದ ಕೊಟ್ಟಿಗೆ ಇದು. ಈ ತೆಂಗಿನ ಮರ ಇದೆಯಲ್ಲ 210 ಇದೆ. ಸಪೋಟ 80, ನಿಂಬೆ 10, ಶ್ರೀಗಂಧ 1 ವರ್ಷ ಹಳೆಯದು 80 ಹಾಕಿದ್ದಾರೆ. ಈ ಕರುಗೆ ಬೇರೆ ಸಪ್ರೇಟಾಗಿ ಇದು ಮಾಡಿದ್ದಾರೆ, ದನದ ಕೊಟ್ಟಿಗೆ ಮಾಡಿದಾರಲ್ಲ ಅದರಲ್ಲೂ ಕರುಗೆ ಬೇರೆ ಸಪ್ರೇಟಾಗಿ ಮಾಡಿದ್ದಾರೆ. ಆಮೇಲೆ ಒಂದು ಟ್ರ್ಯಾಕ್ಟ್ರ್ ಇದೆ, ಹೊಸದೇ ಇದೆ ಟ್ರ್ಯಾಕ್ಟ್ರ್.
30 ಹಸು ಇರೋದು, 200 ಲೀಟ್ರ್ ಡೈಲಿ ಹಾಲು ಬರ್ತದೆ. ಅದು ಊರಲ್ಲೇ ಡೈರಿ ಇದೆ, ಆ ಡೈರಿಗೆ ಹಾಕ್ಬಿಡ್ತದೆ. ಸ್ವಲ್ಪ ಅಸಾರ್ಟೆಡ್ ಫ್ರೂಟ್ ಟ್ರೀಸು ಇದೆ. ಅದು ಕಮ್ಮಿ ಇರೋದು ಹೇಳ್ತಾ ಇಲ್ಲ ನಾನು, ಅದು ಕೌಂಟ್ಗೆ ತಗೊಂಡಿಲ್ಲ. ಅದು ನೋಡಿ, ಟ್ರ್ಯಾಕ್ಟರ್ ಇದೆ, ಹೊಸದಿದೆ, ರೊಟೇಟ್ರು ಇದೆ. ಆಮೇಲೆ ಬಾಳೆ ಹಾಕಿದಲ್ಲ, ಬಾಳೆಲೆ 6 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಬರುತ್ತೆ. ಸ್ವಲ್ಪ ಹಾಕಿರೋದು ಅದರಲ್ಲೇ